ವೀಲ್ ತುಂಬಾ ಹೀಟ್ ಇರುತ್ತೆ. ಆ ಹೀಟಿಗೆ ಯಾವಾಗ ಒಂದ್ಸಲ ಕಾಲ್ ಮೇಲೆ ಅಥವಾ ಕೈ ಮೇಲೆ ಎರೆದೋಗುತ್ತೆ ಟ್ರೈನು, ಅವಾಗ ನಮ್ಮ ಆರ್ಟ್ರೀಸ್ ಏನಿರುತ್ತೆ ಅದು ಕಾರ್ಟ್ರಿ ಅಂತ ಆಗುತ್ತೆ. ಇನ್ನು ಕೆಲವರು ಸೂಸೈಡಲ್ ಅಟೆಂಪ್ಟ್ಸ್ ಟ್ರೈ ಮಾಡಿರ್ತಾರೆ, ಆ, ಮಲಗಿರ್ತಾರೆ, ಟ್ರೈನ್ ಹತ್ರ ಬರ್ತಾ 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 ಭಯ ಗೆದ್ದೋಡಕ್ ಟ್ರೈ ಮಾಡ್ತಾರೆ, ಸಿಹಾಕತ್ತಾರೆ. ಇನ್ನೊಂದು ಕೇಸಲ್ಲಿ ಮದ್ದೂರು ರೈಲ್ವೆ ಟ್ರ್ಯಾಕ್ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ನಮಗೆ ಗೊತ್ತಿತ್ತು, ನಮಗೆ ಟ್ರೈನಿಂಗ್ ಅಲ್ಲಿ ಹೇಳಿರ್ತಾರೆ, ಬೈ ಚಾನ್ಸ್ ಟ್ರೈನ್ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಬ್ಲೀಡಿಂಗ್ ಜಾಸ್ತಿ ಇರಲ್ಲ, ಟೆನ್ಷನ್ ಮಾಡ್ಕೊಳಕತ್ತಿಲ್ಲ. ಅವ್ರಿಗೆ ಮೈನ್ ನೀವ್ ಹೇಳ್ಬೇಕಾರಪ್ಪ ಅಂದ್ರೆ ರಿಯಶ್ಯೂರೆನ್ಸ್, ಧೈರ್ಯ. ನಿನಗೇನು ಆಗಿಲ್ಲ, ನೀನ್ ಆರಾಮಾಗಿರ್ತೀಯ ಅಂತ ನೀವ್ ಹೆಂಗ್ ಹೇಳ್ತೀರಾ, ನೀವ್ ಎಷ್ಟು ಅವ್ರಿಗೆ ಧೈರ್ಯ ತುಂಬ್ತೀರಾ, ಅದ್ರ ಮೇಲೆ ಪೇಷಂಟ್ ಬದುಕಬೇಕಾ ಸಾಯ್ಬೇಕಾ ಡಿಸೈಡ್ ಆಗಿರುತ್ತೆ ಅಂತ ಹೇಳಿರ್ತಾರೆ. ನಮ್ಮ ಟ್ರೈನಿಂಗ್ ಹಂಗೆ ಇರುತ್ತೆ. ನಾವು ಟ್ರೈನಿಂಗ್ ಮಾಡ್ಬೇಕಾದ್ರೆ ಕೂಡ ಹಂಗೆ ಟ್ರೈನಿಂಗ್ ಮಾಡಿ ಉದ್ದೇಶ ಇಷ್ಟೇ. ನಾನು ಅವಲ್ಲಿ ಹೇಳ್ದಂಗೆ ವೀಲ್ ತುಂಬಾ ಹೀಟ್ ಇರುತ್ತೆ. ಆ ಹೀಟಿಗೆ ಯಾವಾಗ ಒಂದ್ಸಲ ಕಾಲ್ ಮೇಲೆ ಅಥವಾ ಕೈ ಮೇಲೆ ಎರೆದೋಗುತ್ತೆ ಟ್ರೈನು, ಅವಾಗ ನಮ್ಮ ಆರ್ಟ್ರೀಸ್ ಏನಿರುತ್ತೆ ಅದು ಕಾರ್ಟ್ರಿ ಅಂತ ಆಗುತ್ತೆ. ಸೊ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಹಾಸ್ಪಿಟಲ್ ಸೆಟಪ್ ಅಲ್ಲಿ ಇರುವಾಗ OT ಅಲ್ಲಿ ಅಥವಾ ICU ಅಲ್ಲಿ ಬ್ಲೀಡಿಂಗ್ ಸಿಕ್ಕಾಪಟ್ಟೆ ಆಯ್ತು ಅಂತಂದ್ರೆ ಅದನ್ನ ಸೀತೀವಿ, ಆರ್ಟ್ರೀಸ್ಗಳು ಸೀತೀವಿ. ಸೊ ಅದಕ್ಕೆ ನಾವು ಕಾರ್ಟ್ರಿ ಅಂತ ಹೇಳ್ತೀವಿ. ಆ ಕಾರ್ಟ್ರಿ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ನ್ಯಾಚುರಲ್ ಆಗಿರುತ್ತೆ, ನಾವು ಸ್ವತಃ ಮಾಡಾಗತ್ತೇ ಇಲ್ಲ. ಸೊ ಬ್ಲೀಡಿಂಗ್ ಪ್ರಮಾಣ ಸಿಕ್ಕಾಪಟ್ಟೆ ಕಡಿಮೆ, ಬಟ್ ಕ್ರಶ್ ಇಂಜುರೀಸ್ ಇರುತ್ತೆ, ಸಿಕ್ಕಾಪಟ್ಟೆ ಗಾಯಗಳಿರುತ್ತೆ. ಬಟ್ ಡ್ಯೂ ಟು ಬ್ಲೀಡಿಂಗ್ ಪೇಷಂಟ್ ವಿಲ್ ನಾಟ್ ಡೈ. ಸೊ ಅದು ಕಾನ್ಸೆಪ್ಟ್ ನಮಗೆ ಪ್ರಾಪರ್ ಆಗಿ ಹೇಳಿರ್ತಾರೆ. ಸೊ ನಾವ್ ಹೆಂಗ್ ರಿಯಶ್ಯೂರೆನ್ಸ್ ನಂಬ್ತೀವಿ, ಏರ್ ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ಸ್ ನೋಡ್ಕೊಂಡು ನಾವು ಶಿಫ್ಟ್ ಮಾಡಿದ್ವಿ ಅಂತಂದ್ರೆ ಖಂಡಿತ ಜೀವ ಉಳಿಸ್ಬೋದು. ಆ ಥರ ಒಂದು ಕೇಸ್ ಆಗಿತ್ತು. ಸೊ ಆ ಕೇಸನ್ನ ನಾವು ಮಂಡ್ಯಕ್ಕೆ ಶಿಫ್ಟ್ ಮಾಡಿದ್ವಿ. ಆ ಕೇಸ್ ಆಗಿದ್ದು ಹನ್ಕೆರೆ ಹತ್ರ. ಇಟ್ ವಾಸ್ ನಿಯರ್ ಟು ಮಂಡ್ಯ, ಅಲ್ಲಿ ಶಿಫ್ಟ್ ಮಾಡಿದ್ವಿ. ಆ ಪೇಷಂಟಿಗೆ ಅದೇ ಅಗೇನ್ ಆಂಪುಟೇಷನ್ ಆಗಿದೆ, ಬಟ್ ಸ್ಟಿಲ್ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ. ಈಗ ಹತ್ತಕ್ಕೆಂತ ಹೋಗ್ತಿರ್ತಾರೆ, ಸ್ಲಿಪ್ ಹಾಕಿ ಆಡೆ ಬೀಳ್ತಾರೆ, ಇಲ್ಲ ಯಾರಿಗೊಬ್ರಿಗೆ ಬಾಯಿ ಮಾಡಕ್ ಹೋಗಿರ್ತಾರೆ, ಅಥವಾ ಏನೋ ಒಂದು ಸ್ವೀಟ್ ಗೀಟ್ ಕೊಡಕ್ ಹೋಗಿರ್ತಾರೆ, ಏನೋ ತಕ್ಕೊಳಕ್ಕೆ ಅಂತ ಹೋಗಿರ್ತಾರೆ, ಟ್ರೈನ್ ಹೋಗುತ್ತೆ ಅದ್ರಿಂದಾನೆ ಓಡಕ್ಕೆ ಅಂತ ಹೋಗ್ತಾರೆ, ಸ್ಲಿಪ್ ಹಾಕಿ ಆಡೆ ಬೀಳ್ತಾರೆ. ಇನ್ನು ಕೆಲವರು ಸೂಸೈಡಲ್ ಅಟೆಂಪ್ಟ್ಸ್ ಟ್ರೈ ಮಾಡಿರ್ತಾರೆ, ಮಲಗಿರ್ತಾರೆ, ಟ್ರೈನ್ ಹತ್ರ ಬರ್ತಾ 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 ಭಯ ಗೆದ್ದೋಡಕ್ ಟ್ರೈ ಮಾಡ್ತಾರೆ, ಸಿಹಾಕತ್ತಾರೆ. ಲಿಟ್ರಲಿ ನಾನು ಎಂತೆಂಥ ಕೇಸಸ್ ನೋಡಿದ್ದೀನಿ ಮದ್ದೂರ್ಲಿರುವಾಗ. ಹೌದು, ಅದು ಫಿಲ್ಮ್ ನೋಡಕ್ ಮಾತ್ರ ಕರೆಕ್ಟ್ ಸರ್, ಅವ್ರು ಸತ್ತೋಗ್ತಾರೆ ಟ್ರೈನ್ ನೋಡಿದ ತಕ್ಷಣ ಅಂತ. ಬಟ್ ನಿಜ ಜೀವನದಲ್ಲಿ ಅದಕ್ಕೆ ತುಂಬಾ ವಿಲ್ ಪವರ್ ಬೇಕು. ನಾನು ಅದನ್ನ ಟ್ರೈನಲ್ಲೇ ಸಾಯ್ತೀನಿ ನನಗಿದ್ರೆ. ಹತ್ರ ಬರ್ತಾ 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 ಭಯ ಜಾಸ್ತಿ ಆಗುತ್ತೆ. ಆ ಭಯದಲ್ಲಿ ಓಡೋಕ್ ಸ್ಟ್ರೈಟ್ ಟ್ರೈ ಮಾಡ್ತಾರೆ, ಲಾಸ್ಟ್ ಮಿನಿಟ್ ಅಲ್ಲಿ ಕಾಲೋಕೇನೋ ಹೊಡ್ಕೊಂಡು ಹೋಗುತ್ತೆ.